ನಾಚ್ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣವಂಶಿ ಇಂದಿನಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಮತ್ ಯಾಕೆ ಹೋದ್ಲು ರೀ? ಈಗ ಏನ್ರಿ ಮಾಡೋದು? ಅಮ್ಮ, ನಮಸ್ಕಾರ ಅವರ. ಹೆಂಗದಿ? ಎಲ್ಲ ನಿಮ್ ದಯ ಅವರ. ಚೆನ್ನಾಗದೀನಿ. ನಿನ್ ಮಗ ಎಲ್ಲದನ? ಇದೇನವರ ಹಿಂಗ್ ಕೇಳಕತ್ತೀರಿ? ನನ್ ಮಗನ್ನ ನಿಮ್ಗೆ ತಂದು ಒಪ್ಸಿನಲ್ರಿ. ಅವ ಎಲ್ಲೋದ ಅಂತ ನಿಮ್ಗೆ ಗೊತ್ತಿಲ್ಲೇನ್ರಿ? ಅದ ಹಂಗಲ್ಲ, ನಿನ್ ಮಗನ್ನ ನನ್ ಕೂಡ ಕಳಿಸಿ ಬಹಳ ವರ್ಷ ಆಯ್ತಲ್ಲ, ನಿನಗ ಅವನು ನೋಡ್ಬೇಕು ಅಂತ ಅನ್ಸಿಲ್ಲೇನು? ಇದೇನ್ ಮತ್ತೆ ಹೇಳಿದ್ರಿ ಅವರ? ಬಿದ್ರಿನ ತೊಟ್ಲಾಗ ಇದ್ದಿದ್ ಕಂದನ್ನ ಚಿನ್ನದ ತೊಟ್ಲಾಗ ಹಾಕೀನಿ. ಹಿಂಗಿರ್ಬೇಕಾದ್ರ ನಾ ಅದಕ್ಕೆ ಚಿಂತೆ ಮಾಡ್ಬೇಕು ಹೇಳ್ರಿ? ಈಗೇನು ದೊಡ್ಡ ದೊಡ್ಡ ಮಾತೆಲ್ಲ ಆಡಕತ್ಯಾಳಲ್ಲ? ನಾ ಯಾರ ಕಾಂಜಿ ಪಿಂಜಿ ಹತ್ರ ನನ್ನ ಮಗನ್ ಬಿಟ್ಟಿಲ್ರಿ. ಈ ಊರ್ ಅನ್ನದಾತೆ ಭೀಮಾಂಬಿಕವ್ರ ಹತ್ರ ಕೆಲಸ ಮಾಡಕ್ ಬಿಟ್ಟೀನಿ. ಅವರ ಅಂದಾಗ ನನ್ನ ಮಗ ಹೆಂಗದನ್ರಿ? ನೀನೇ ಹೇಳಿಯಲ್ಲ, ನಾನು ಕೂಡ ಇದ್ಮೇಲೆ ಅವ ಚೆನ್ನಾಗೇ ಇದ್ದಾನ. ಸರಿ ಅವರ, ಒಂದೇ ಒಂದ್ಸಲ ಅವನ್ನ ಭೇಟಿ ಮಾಡ್ಬೇಕಂತ ಅನಿಸ್ತಾ ಇತ್ರಿ. ಕರೀರಿ, ಒಂದ್ಸರಿ ನೋಡ್ಕೊಂಡು ಹೋಗ್ತೀನಿ. ಅವ ಇಲ್ಲಿಲ್ಲ, ಕೆಲ್ಸದ ಮೇಲೆ ಬೇರೆ ಊರಿಗೆ ಕಳಿಸೀನಿ. ಬಂದ ಕೂಡಲೇ ನಿನಗೆ ಹೇಳಿ ಕಳಿಸ್ತೀನಿ. ಈಗ ನೀ ಹೊಂಡ. ಸರಿ ಅವರ, ನಾನು ಹೊರಡ್ತೀನಿ. ಪಲ್ಲವಿ, ಎಲ್ಲಿ ಹೋಗಿದ್ದೆ? ಅತ್ತೆ, ನಾನು ಅದು ಏನದು? ಅದು ನಿನಗೆ ಸ್ವಲ್ಪನಾದ್ರೂ ಜವಾಬ್ದಾರಿ ಇದೆಯಾ? ಎಷ್ಟು ಹೇಳಿದ್ದೀನಿ ಮದ್ವೆ ದಿನ ಇದೆಲ್ಲ ಇಟ್ಕೋಬೇಡ ಅಂತ. ಮಾವ ಹೇಳಿದ್ರು, ಅವ್ರ ಮಾತ್ಕಾದ್ರೂ ಬೆಲೆ ಬೇಡ್ವೇನೆ? ಅತ್ತೆ, ಐ ಆಮ್ ಸಾರಿ. ಇದು ಜೀವಗಳ ಪ್ರಶ್ನೆ, ಹಾಗಾಗಿ ನಾನು ಹೋಗ್ಲೇಬೇಕಾಯ್ತು. ಎಲ್ಲ ನಮ್ ಕರ್ಮ. ಕೆಲ್ಸ ಅಂತ ಇಷ್ಟೊಂದು ಮೈ ಮರೆತ್ರೆ ಹೇಗೆ? ಅತ್ತೆ, ಐ ಆಮ್ ಸಾರಿ. ನೀನ್ ಮಾಡ್ಬೇಕಾಗಿರೋ ಶಾಸ್ತ್ರಗಳನ್ನೆಲ್ಲ ಈ ಹುಡುಗಿ ಕೈಲಿ ಮಾಡ್ಸಿದೀವಿ. ಅತ್ತೆ, ಒಂದು 5 ನಿಮಿಷ ಟೈಮ್ ಕೊಡಿ. ಮತ್ತೆ ನನ್ನ ಕೈಯೆಲ್ಲ ಶಾಸ್ತ್ರ ಮಾಡ್ಸೋರಂತೆ. ಎಲ್ಲ ಸರಿ ಹೋಗುತ್ತೆ ಅತ್ತೆ. ಹಾಗಲ್ಲ ಕಣೆ, ಇದು ನಿನ್ಗೆ 2ನೇ ಮದ್ವೆ. 2ನೇ ಸಲ ಭಗವಂತ ನಿನ್ಗೆ ಒಳ್ಳೆ ಜೀವನ ಕೊಡ್ತಿದ್ದಾನೆ. ಆಗೋ ಶಾಸ್ತ್ರಗಳೆಲ್ಲ ಚೆನ್ನಾಗಾಗ್ಬೇಕು ತಾನೆ. ಈ ತರ ಎಲ್ಲ ಆದ್ರೆ ಅಪಶಕುನ ಆಗಲ್ವೇನೆ? ಅತ್ತೆ, ನಾನ್ ಹೋಗಿದ್ದು ಒಳ್ಳೆ ಕಾರ್ಯಕ್ಕೆ ಅಂತ ಆ ಭಗವಂತಂಗೂ ಗೊತ್ತು. ಶಾಸ್ತ್ರ ಮುಖ್ಯನೇ, ನಾನಿಲ್ಲ ಅಂತ ಹೇಳಲ್ಲ. ಆದ್ರೆ ಒಂದ್ ಜೀವ ಅಂತ ಬಂದಾಗ ಆ ಜೀವ ಉಳ್ಸೋದು ಅಷ್ಟೇ ಮುಖ್ಯ ಅಲ್ವಾ? ಮಾತಾಡ್ಬೇಡ ನೀನು. ಪ್ರಭಾ, ಈಗ ಅದೆಲ್ಲ ಬಿಡು. ಹುಷಾರಾಗಿ ಬಂದಲ್ಲ, ಅಷ್ಟೇ ಸಾಕು. ಸರಿಮ್ಮ ಪಲ್ಲವಿ, ಬೇಗ ರೆಡಿಯಾಗು. ಶಾಸ್ತ್ರಗಳೆಲ್ಲ ಮತ್ತೆ ಮಾಡ್ಸೋಣಂತೆ. ಬನ್ನಿ, ಎಲ್ಲ ಹೋಗೋಣ. ಬಾಮ್ಮ.